ಕಾಂಗ್ರೆಸ್ನ ಅಜಯ್ ಮಕೇನ್ಗೆ 47 ಮತ. ಓರ್ವ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಆಯ್ಕೆಯಾದವರು 47 ಮತ. ಸೈಯದ್ ನಾಸಿರ್ ಹುಸೇನ್ಗೆ 47 ಮತ. ಗೆಲ್ಲೋದಕ್ಕೆ ಬೇಕಾಗಿರೋದು 47 ಮತ ನಾಸಿರ್ ಹುಸೇನ್ ಮತ್ತೆ ಮಕೇನ್ ಅವರಿಗೆ. ಕಾಂಗ್ರೆಸ್ನ ಅಜಯ್ ಮಕೇನ್ಗೆ 47 ಮತ. ಹಾಗೆ ನಾಸಿರ್ ಹುಸೇನ್ ಕೂಡ 47 ಮತವನ್ನು ಪಡೆದುಕೊಂಡಿದ್ದಾರೆ. ನಾಸಿರ್ ಹುಸೇನ್ ಕೂಡ 47 ಮತ. ಇನ್ನುಳಿದಂತೆ ಇನ್ನೋರ್ವ ಕೂಡ ಕಾಂಗ್ರೆಸ್ನಲ್ಲಿ ಗೆದ್ದಿರೋದು ಚಂದ್ರಶೇಖರ್ ಕೂಡ ಗೆಲುವನ್ನು ಸಾಧಿಸಿದ್ದಾರೆ. 45 ಮತಗಳೊಂದಿಗೆ ಗೆಲುವನ್ನು ಸಾಧಿಸಿದ್ದಾರೆ. ಆ ಮೂಲಕ ಏನು ಎಕ್ಸ್ಪೆಕ್ಟ್ ಮಾಡಿತ್ತು ಕಾಂಗ್ರೆಸ್ 3 ಸ್ಥಾನವನ್ನು ಗೆಲ್ಲೋ ಲೆಕ್ಕಾಚಾರ, ಅದರಲ್ಲಿ ಯಶಸ್ವಿಯಾಗಿದೆ. ಎಲ್ಲ ತಂತ್ರಗಾರಿಕೆಯನ್ನು ಉಪಯೋಗಿಸಿ ಕೊನೆಗೂ ಕೂಡ 3 ಜನರನ್ನು ಗೆಲ್ಲಿಸಿಕೊಂಡು ಬಂದು ಪ್ರತಿಷ್ಠೆಯ ಕಣವಾಗಿದ್ದಂಥ ಈ ರಾಜ್ಯಸಭಾ ಅಖಾಡ ಇದರಲ್ಲಿ ಮೇಲುಗೈಯನ್ನು ಸಾಧಿಸಿದೆ. 3 ಜನರನ್ನು ಗೆಲ್ಲಿಸಿಕೊಂಡು ಬಂದಿದೆ ಕಾಂಗ್ರೆಸ್. ಇನ್ನು ಕುಪೇಂದ್ರ ರೆಡ್ಡಿ ಕಳೆದ ಬಾರಿ ರಾಜ್ಯಸಭಾ ಚುನಾವಣೆಗೆ ನಿಂತಾಗ 2 ವೋಟ್ನಿಂದ ಸೋತಿದ್ರು. ಈ ಬಾರಿ 9 ಮತಗಳಿಂದ ಸೋತಿದ್ದಾರೆ ಕುಪೇಂದ್ರ ರೆಡ್ಡಿ. ಜೆಡಿಎಸ್ನ ಕುಮಾರಸ್ವಾಮಿ ನಾನಾ ಲೆಕ್ಕಾಚಾರ ಮಾಡಿ ಆತ್ಮಸಾಕ್ಷಿಯ ಮತಗಳು ನಮಗೆ ಬರುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿದ್ದು, ಆದರೆ ಸಾಧ್ಯ ಆಗಿಲ್ಲ. 9 ಮತಗಳಿಂದ ಸೋತಿದ್ದಾರೆ ಕುಪೇಂದ್ರ ರೆಡ್ಡಿ. ಬಿಜೆಪಿ ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ರು, ಶಿವರಾಮ್ ಹೆಬ್ಬಾರ್ ಅವರು ಬರಲೇ ಇಲ್ಲ. ಇದೆಲ್ಲದರ ಹೊರತಾಗಿ ಪಕ್ಷೇತರ ಅಭ್ಯರ್ಥಿಗಳು ಯಾರಿದ್ದಾರೆ, ಶಾಸಕರೇನಿದ್ದಾರೆ, ಪಕ್ಷೇತರವಾಗಿ ನಿಂತು ಗೆದ್ದಂಥ ಶಾಸಕರು ಅವರನ್ನು ಬಿಜೆಪಿಗೆ ಅಥವಾ ಮೈತ್ರಿ ಅಭ್ಯರ್ಥಿಗೆ ಸೆಳೆಯುವಲ್ಲಿ ಅಥವಾ ಮತ ಹಾಕಿಸುವಲ್ಲಿ ಬಿಜೆಪಿಯವರು ಮತ್ತು JDSನವರು ಎಲ್ಲ ಒಂದು ಕಡೆ ವಿಫಲರಾದರು. ಆ ಎಲ್ಲ ಓಟ್ಗಳು ಹೋಲ್ ಆ್ಯಂಡ್ ಸೋಲ್ ಕಾಂಗ್ರೆಸ್ಗೆ ಹೋಯಿತು. ಹಾಗಾಗಿ ಭರ್ಜರಿಯಾಗಿ ಕಾಂಗ್ರೆಸ್ 3 ಸ್ಥಾನಗಳನ್ನು ತನ್ನದಾಗಿಸಿಕೊಳ್ಳುವಲ್ಲಿ ಯಶಸ್ವಿ ಆಯಿತು. ನೋಡಿ, ನೀವು ಗಮನಿಸ್ತಾ ಇದ್ದೀರಾ ಸಂಭ್ರಮ ಸಡಗರ ಹೆಂಗಿದೆ ಅಂತ ಹೇಳಿ. ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಸಂಭ್ರಮ ಹೇಗಿದೆ ಅಂತೇಳಿ ಗಮನಿಸ್ತಾ ಇದ್ದೀರಿ. ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾ ಬಾಂಡಾಗೆ ರಾಜ್ಯಸಭಾ ಸದಸ್ಯತ್ವ ಸಿಕ್ಕಿರುವ ಸಂದರ್ಭದಲ್ಲಿ ಸಂಭ್ರಮ ಸಡಗರ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಾರಾಯಣ ಸಾ ಬಾಂಡಾಗೆ ಅವ್ರನ್ನ ಗಮನಿಸ್ತಾ ಇದ್ದೀರಿ ನೀವು. ಕಾರ್ಯಕರ್ತರೆಲ್ಲ ಇದ್ದಾರೆ. ವಿಜಯೋತ್ಸವ ವಿಕ್ಟ್ರಿ ಸಿಂಬಲ್ ಅನ್ನು ತೋರಿಸ್ತಾ ಇದ್ದಾರೆ. ಫಲಿತಾಂಶ ಹೊರಬಿದ್ದಿದೆ. ನಾರಾಯಣ ಸಾ ಬಾಂಡಾಗೆ ಸಂಭ್ರಮಾಚರಣೆಯಲ್ಲಿದ್ದಾರೆ.